ಒಂದು ಇಂಪಾಸಿಬಲ್ನೇ ಪಾಸಿಬಲ್ ಮಾಡಿರೋ ಒಬ್ಬರ ಕತೆ ನಿಮ್ಗೆ ಕೇಳ್ತೀನಿ ಕೇಳಿ. ಹೆನ್ರಿ ಫೋರ್ಡ್ ಎಲ್ಲಾರ್ಗೂ ಗೊತ್ತಿರ್ತೈತೆ, ಫೋರ್ಡ್ ಕಂಪ್ನಿ ಓನರು. ಇವ್ರ ಸ್ಟೋರಿದ ನಿಮ್ಗೆ ಕೇಳ್ತೀನಿ. ಹಾಯ್ ಎಲ್ಲಾರ್ಗೂ, ವೆಲ್ಕಮ್ ಟು ಲೈಫ್ ವಿತ್ ದಾನಿ ಕನ್ನಡ ಚಾನಲ್ಗೆ. ಇವ್ರು ಹೆನ್ರಿ ಫೋರ್ಡ್ ಅನ್ನೋರು ಬಂದ್ಬಿಟ್ಟು ಒಂದು V8 ಇಂಜಿನ್ ಕಂಡುಹಿಡಿಯಕ ಇವ್ರ ಇಂಜಿನಿಯರ್ ಹತ್ರ ಟಾಸ್ಕ್ ಕೊಡ್ತಾರೆ. ಆ ಇಂಜಿನಿಯರ್ಸ್ ಗೊತ್ತಿರ್ತೈತೆ ಇದು ಇಂಪಾಸಿಬಲ್, ಇದಾಗದೇ ಇಲ್ಲ ಅಂತ. ಹೆನ್ರಿ ಫೋರ್ಡ್ ಬಂದ್ಬಿಟ್ಟು ಒಂದು ಸ್ಕೆಚ್ ಮಾಡ್ಬಿಟ್ಟು ಸ್ಕೆಚ್ ಎತ್ಕೊಂಬಂದು ಇವ್ರ ಪಕ್ಕದಲ್ಲೇ ಕೊಡ್ತಾನೆ A4 ಶೀಟ್ ಅಲ್ಲಿ. ಇದ ಸ್ಕೆಚ್ ನನ್ಕ ಈ ಇಂಜಿನ್ ನೀವು ರೆಡಿ ಮಾಡ್ಬೇಕು, ಅದೆಷ್ಟು ದಿನ ಆದ್ರೇನು ಪರವಾಗಿಲ್ಲ, ನೀವು ಮಾಡ್ಬೇಕು ಅಂತಾನೆ. ಇಂಜಿನಿಯರ್ಸ್ ಎಲ್ಲ ಇತ್ಕೊಂಡ್ ಸ್ವಲ್ಪ ಜನ ಅವನ್ ಅಪೋರ್ಟ್ ಮಾಡ್ತಾರೆ, ನಮ್ ಕೈಯಲ್ಲಿ ಮಾಡಕ್ ಆಗಲ್ಲ, ಇದಾಗದೇ ಇಲ್ಲ ಅಂತ. ಫೋರ್ಡ್ ಇತ್ಕೊಂಡ್ ಒಂದೇ ಮಾತು ಹೇಳ್ತಾನೆ, ಆದ್ರೆ ಮಾಡಕ್ಕಾದ್ರೆ ಮಾಡಿ, ಟ್ರೈ ಮಾಡಿ, ಹಂಗ ಆಗಲ್ಲ, ನಿಮ್ ಕೈಲಿ ಟ್ರೈ ಮಾಡಕ್ ಆಗಲ್ಲ ಅಂದ್ರೆ ಕೆಲಸ ರಿಸೈನ್ ಮಾಡ್ಕೊಂಡು ಹೋಗ್ತಾ ಇರ್ರಿ ಅಂತಾನೆ. ಆಮೇಲೆ ಇವರು ಇಂಜಿನಿಯರ್ಸ್ ಏನೇನೋ ಟ್ರೈ ಮಾಡ್ತಾರೆ, ಏನೇನೋ ಮಾಡ್ತಾರೆ. 2 ತಿಂಗಳಾತೈತೆ, ನಾನು ಹೆನ್ರಿ ಫೋರ್ಡ್ ನೋಡ್ತಾನೆ, ಇವ್ರ ಕೆಲಸ ಮುಗ್ದಿರಲ್ಲ. ಮತ್ತೆ 6 ತಿಂಗಳ ಮುಗಿಸ್ಕೊಂಡ್ ಬರ್ತಾನೆ, ಆವಾಗೂ ಕೆಲಸ ಮುಗ್ಸಿರಲ್ಲ. 6 ತಿಂಗಳ ಆದ್ಮೇಲೆ ಬಂದ್ ಕೇಳ್ತಾನೆ, ಏನಿನ್ನ ನಿಮ್ ಕೈಯಲ್ಲಿ ಕೆಲಸ ಮುಗ್ಸಕ್ ಆಗಿಲ್ಲ ಅಂತ. ಇಲ್ಲ, ನಮ್ ಕೈಯಲ್ಲಿ ಆಗಿಲ್ಲ, ಇದು ಆಗದೇ ಇಲ್ಲ, ಇದೊಂದು ಇಂಪಾಸಿಬಲ್ ಅಂತ. V8 ಇಂಜಿನ್ ಏನಂದ್ರೆ 8 ಇದ್ರನ್ನ ಬಂದ್ಬಿಟ್ಟು 8 ಸಿಲಿಂಡರ್ನ ಒಂದು ವಾಲ್ವ್ ಕನೆಕ್ಟ್ ಮಾಡ್ಬೇಕಾಗೈತೆ. ಅದ ಬಂದ್ಬಿಟ್ಟು V8 ಇಂಜಿನ್. ಇವಾಗ ಬಂದ್ಬಿಟ್ಟು ಈ ಸೂಪರ್ ಕಾರ್ಸ್ ಅಲ್ಲೆಲ್ಲ ನೋಡ್ತಿರಲ್ಲ, V8 ಇಂಜಿನ್ ಅಂತ ಇರ್ತೈತೆ. ಅಥವಾ V8 ಇಂಜಿನ್ ಇವ್ರು ಕಂಡುಹಿಡಿಬೇಕಂತ ಅವಾಗ ಹೇಳ್ತಾರೆ. ಬಟ್ ಇವ್ರು ಟ್ರೈ ಮಾಡ್ತಾರೆ, ಆಗದೇ ಇಲ್ಲ. ಆಮೇಲೆ ಹೆನ್ರಿ ಫೋರ್ಡ್ ಬಂದು ಒಂದ್ ಮಾತು ಹೇಳ್ತಾನೆ, ಐ ನೋ ಯು ಕ್ಯಾನ್ ಅಂಡ್ ಡೆಫಿನೆಟ್ಲಿ ಯು ವಿಲ್. ಇವ್ರು ಹೆನ್ರಿ ಫೋರ್ಡ್ ಹತ್ರ ಇರೋ ವಿಲ್ ಪವರ್ ಇವ್ರ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿರ್ತಾರೆ, ಒಂದ್ ಡಿಸೈರ್ ತರ. ನಾನು ಇದು ಕಂಪಲ್ಸರಿ ಆಗೇ ಆತೈತೆ, ಇವ್ರ ಕೈಯಲ್ಲಿ ಆಗಾಗೆ ಆತೈತೆ ಮಾಡಕ ಅಂತ. ಆಮೇಲೆ 1 ವರ್ಷ ಆದ್ಮೇಲೆ ಬರ್ತಾನೆ, ಇಂಜಿನಿಯರ್ಸ್ ಬಂದ್ಬಿಟ್ಟು ಅದನ್ನ ಕಂಡುಹಿಡಿದಿರ್ತಾರೆ. ಅವಾಗ ಹೇಳ್ತಾನೆ, ನಾವು ನಮ್ ಸೋಲ್ ಬಂದ್ಬಿಟ್ಟು ನಾವ್ದ ಮಾಸ್ಟರು, ನಮ್ ಕೈಯಲ್ಲಿ ಆಗಲ್ಲ ಅನ್ನೋದ್ ಏನೂ ಇಲ್ಲ ಅಂತ V8 ಇಂಜಿನ್ ನ ಕಂಡುಹಿಡ್ದಿ ಕೊಡ್ತಾನೆ. ಈಗ ಬಂದ್ಬಿಟ್ಟು ಹೆನ್ರಿ ಫೋರ್ಡ್ ಹತ್ರ ನಿಂಕ ನಾವ್ ಏನ್ ಕಲ್ಕೊಬೇಕಂದ್ರೆ, ನಾವೇನ ಒಂದ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಬರ್ನಿಂಗ್ ಡಿಸೈರ್ ಇರ್ಬೇಕು. ಈ ಬುಕ್ ಅಲ್ಲಿ ಒಂದು ಸ್ಟೋರಿ ಬಂದ್ಬಿಟ್ಟು ಥಿಂಕ್ ಅಂಡ್ ಗ್ರೋ ರಿಚ್ ಬುಕ್ ಅಲ್ಲಿ ಒಂದು ಚಿಕ್ಕ ಸ್ಟೋರಿ ಇದು. ಹಿಂಗ್ ನಿಮ್ ಡೈಲಿ ಚಿಕ್ಕ ಸ್ಟೋರೀಸ್ ಬಂದ್ಬಿಟ್ಟು ಅಪ್ಡೇಟ್ ಆಗೋತೈತೆ. ಮತ್ತೆ ಜಿಮ್ ವರ್ಕೌಟ್ ಅಂತ ಬಂತಂದ್ರೆ, ನಾವು ಕಟ್ಟಿಂಗ್ ಫೇಸ್ ಸ್ಟಾಪ್ ಮಾಡಿ ತಾಗೋಯ್ತು, ಯಾಕಂದ್ರೆ 6.5 kg ಕಡಿಮೆ ಆಗೋಗಿದ್ದಾರೆ. ಇವತ್ ನಿಂಕ ಬಲ್ಕಿಂಗ್ ಫೇಸ್ ಸ್ಟಾರ್ಟ್ ಆತೈತೆ. ಬಲ್ಕಿಂಗ್ ಅಲ್ಲಿ ಇವತ್ತು ಫಸ್ಟ್ ಫುಡ್ ಬಂದ್ಬಿಟ್ಟು ಏನ್ ತಿಂತೀನಿ ಅಂದ್ರೆ 2 ಬಾಳೆಹಣ್ಣು, 100 ಗ್ರಾಮ್ ಓಟ್ಸ್, ಒಂದ್ 5 ಡೇಟ್ಸ್, ಒಂದ್ 100 ml ಅಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇವತ್ತು ಕುಡ್ದ್ಬಿಡತ್ತು. ಈಗ ಬಂದ್ಬಿಟ್ಟು ಫಸ್ಟ್ ಮೀಲ್ ಆತೈತೆ. ನಿಮ್ಗೆ ಈ ತರ ಮೀಲ್ ಡಯಟ್ ಅಪ್ಡೇಟ್ಸ್ ಕೂಡ ನಮ್ ಚಾನಲ್ ಫಾಲೋ ಮಾಡ್ಕೊಳ್ರಿ. ಯಾಕಂದ್ರೆ ನಿಮ್ಗೆ ಬಂದ್ಬಿಟ್ಟು ಒಂದ್ 5 ಮಿನಿಟ್ಸ್ ಅಲ್ಲಿ 2 ಮಿನಿಟ್ಸ್ ಫಸ್ಟ್ ಬಂದ್ಬಿಟ್ಟು ನಮ್ಗೆ ಸೆಲ್ಫ್ ಡೆವಲಪ್ಮೆಂಟ್, ನಮ್ ಮೈಂಡ್ ನಾವ್ ಹೆಂಗಿ ಕ್ಲಿಯರ್ ಆಗಿ ಇಕ್ಕೊಬೇಕು ಅನ್ನೋದು ಇರ್ತೈತೆ. ಮತ್ತೆ ಬಂದ್ಬಿಟ್ಟು ನಮ್ ಬಾಡಿಗೆ ನಾವ್ ಏನ್ ಫೀಡ್ ಮಾಡ್ತೀರ ಅನ್ನೋದು ಸೆಕೆಂಡ್ ಆಗಿರ್ತೈತೆ. ನಮ್ ಬಾಡಿ ನಾವ್ ಹೆಂಗ್ ವರ್ಕೌಟ್ ಮಾಡ್ಬೇಕನ್ನೋದು ಥರ್ಡ್ ಇರ್ತೈತೆ. 5 ಮಿನಿಟ್ಸ್ ಅಲ್ಲಿ ನಿಮ್ಗೆ ಇದೆಲ್ಲ ಕವರ್ ಆಗೋತೈತೆ. ಡೈಲಿ ನಿಮ್ಗೆ ಒಂದೊಂದು ವಿಡಿಯೋ ಬಂದು ಸೇರ್ಬಿಡ್ತೈತೆ. ಅದಕ್ಕೆ ಮರಿದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಎಲ್ಲ ಜಾಸ್ತಿ ಜನ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಮರಿದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಜಿಮ್ ಅಂತ ಬಂದಂದ್ರೆ ಇವತ್ತು ವರ್ಕೌಟ್ ಬಂದ್ಬಿಟ್ಟು ಬ್ಯಾಕ್ ಬೈಸಿಪ್ಸ್ ಮಾಡೋಣ. ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ಲ್ಯಾಟ್ ಪುಲ್ ಡೌನ್, ಮತ್ತೆ ಸೀಟೆಡ್ ರೋಯಿಂಗು, ಬಾರ್ಬಲ್ ರೋಯಿಂಗು, ಫೈನಲ್ ಅಲ್ಲಿ ಡೆಡ್ ಲಿಫ್ಟ್ ಅಲ್ಲಿ ಮುಗಿಸ್ಕೊಳ್ಳೋಣ. ಮತ್ತೆ ಬೈಸಿಪ್ಸ್ ಕಂಡು ಬಂತಂದ್ರೆ ಬೈಸಿಪ್ಸ್ ಕರ್ಲು, ಮತ್ತೆ ಪೀಚರ್ ಕರ್ಲು, ಹ್ಯಾಮರ್ ಕರ್ಲು. ಇದು ಬಂದ್ಬಿಟ್ಟು ನಮ್ಮ ಓವರ್ ಆಲ್ ನಮ್ ಬೈಸಿಪ್ಸ್ ಮಸಲ್ ಅಲ್ಲಿರೋ ಎಲ್ಲಾ ಮಸಲ್ನು, ಫ್ರಂಟ್ ಹೆಡ್, ಬ್ರಕಾಲಿಸಿಸ್, ಲಾಂಗ್ ಹೆಡ್ ಎಲ್ಲ ಕವರ್ ಮಾಡ್ಬಿಡ್ತೈತೆ. ಈ ತರ ನಿಮ್ಗೆ ವರ್ಕೌಟ್ ಕೂಡ ಬಂದ್ಬಿಟ್ಟು ಯಾವ ತರ ಫಾರ್ಮ್ ಎಲ್ಲ ಯಾವ ತರ ಬೇಕಂದ್ರೆ ಕಮೆಂಟ್ ಮಾಡಿ, ಅದ್ರನ್ನು ನಾವ್ ಹೇಳ್ತೀರಿ. ಡಯಟ್ದು ಹೇಳಿತಾಯ್ತು. ಮರಿದೀರಾ ನೀವ್ ಏನ್ ಮಾಡ್ಬೇಕಂದ್ರೆ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಬಿಡಿ. ವಿಡಿಯೋ ಎಲ್ಲ ನೋಡಿ 5 ಮಿನಿಟ್ಸ್ ಅಲ್ಲಿ. ಯಾಕಂದ್ರೆ ನಿಮ್ಗೊಂದು ಚಿಕ್ಕ ಇವಾಗ ನಾನು ಒಂದು 30 ದಿವಸ ಒಂದೊಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ಅಂದ್ರೆ, ಆ ಸ್ಟೋರಿನಲ್ಲಿ ನಿಮ್ಗೆ ಯಾವ್ದೋ ಒಂದು ಪಾರ್ಟ್ ನೀವು ಲೈಫಲ್ಲಿ ಎತ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ರೆ ಕೂಡ ನಿಮ್ಗೆ ಜಾಸ್ತಿ ಡೆವಲಪ್ಮೆಂಟ್ ಇರ್ತೈತೆ. ಇವಾಗ ಬಂದ್ಬಿಟ್ಟು ಥಿಂಕ್ ಅಂಡ್ ಗ್ರೋ ರಿಚ್ ಬುಕ್ ಅಲ್ಲಿ ನಾನು ಓದ್ತಾ ಇರತ್ತು ನಿಮ್ಗೂ ಹೇಳ್ತಾ ಇದ್ದೀನಿ. ಒಂದೊಂದು ಚಾಪ್ಟರ್ ಒಂದೊಂದು ಸ್ಟೋರಿ ತರ ಕನ್ವರ್ಟ್ ಮಾಡಿ ನಿಮ್ಗೆ ಹೇಳ್ಬಿಡ್ತೀನಿ. ನಿಮ್ಗೆ ಇನ್ ಕೇಸ್ ನೆಕ್ಸ್ಟ್ ಯಾವ್ದನ ಬುಕ್ ಓದಿ, ಇನ್ ಕೇಸ್ ನಿಮ್ ಕೈಯಲ್ಲಿ ಓದಕ್ಕ ಟೈಮ್ ಇರಲ್ಲ, ಬಟ್ ನಾನು ಓದಿ ನಿಮ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ನೆಕ್ಸ್ಟ್ ಯಾವ ಬುಕ್
ರಿವ್ಯೂ ಹೇಳ್ಬೇಕು, ಇಲ್ಲ ಒಂದ್ ಚಾಪ್ಟರ್ ಅಲ್ಲಿ ಯಾವ ಬುಕ್ ಪத்தி ನಿಮ್ಗೆ ಹೇಳ್ಬೇಕನ್ನೋದು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಈ ಬುಕ್ ಅಲ್ಲಿ ಹೇಳಿ ನಮ್ಕ ಈ ಬುಕ್ ಓದಿ ಹೇಳಿ ಅಂದ್ರೆ ಆ ಬುಕ್ ನಿಮ್ಗೆ ಓದಿ ಹೇಳ್ತೀನಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಯ್ತಂದ್ರೆ ಮರಿದೀರಾ ಒಂದ್ ಲೈಕ್ ಮಾಡಿ. ಮುಂಚೆ ನಿಂಕ ಹೇಳ್ತಾ ಇರತ್ತಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಟಾಟಾ, ಬಾಯ್ ಬಾಯ್.